ಬೆಳಕಿನಲ್ಲಿ ಬೆಳಕು, ಬೆಳದಿಂಗಳ ಬೆಳಕು, ಇಬ್ಬನಿಯಲ್ಲಿ ಇಬ್ಬನಿ, ಅದುವೇ ಮಳೆಹನಿ ಎಂಬ ಕವಿವಾಣಿಯನ್ನು ಸ್ಮರಿಸುತ್ತಾ ನಾನು ಇಲ್ಲಿ ಹೇಳುತ್ತಿರುವುದು ಒಬ್ಬ ವ್ಯಕ್ತಿಯ ಪರಿಶ್ರಮ. ಎಷ್ಟೇ ಹೇಳಿದರೂ ಹೊಗಳಿದರೂ ಪದಗಳೇ ಸಾಲದು. ಜೋಗದಿಂದ ಬೀಳುವ ಜಲಧಾರೆ ಎಷ್ಟೇ ಎತ್ತರದಿಂದ ಬಿದ್ದರೂ ಸೌಂದರ್ಯ ಕಳೆದುಕೊಳ್ಳುವುದಿಲ್ಲವೋ ಅಂತಹ ಒಂದು ಜೋಗದ ಜಲಧಾರೆಯಂತೆ ಸದಾ ಬೀದರ್ ಜಿಲ್ಲೆಯ ಯುವ ಪ್ರತಿಭೆಗಳ, ವಿಶೇಷ ಚೇತನರ ಹಾಗೂ ಕಲಾವಿದರ ಕಣ್ಮಣಿಯಾಗಿ ಸದಾ ಅವರಿಗೆ ಸ್ಫೂರ್ತಿಯನ್ನು ನೀಡುತ್ತಾ ಎಲೆಮರಿಯ ಕಾಯಿಯಂತಿರುವ ಅದ್ಭುತ ವ್ಯಕ್ತಿ, ಹಮ್ಮು ಗಿಮ್ಮು ಇಲ್ಲದ ಸರಳ ಸಜ್ಜನಿಕೆಯ ವ್ಯಕ್ತಿ, ಸಮಾಜ ಸೇವಕ, ಸಂಗೀತ ಸಾಧಕ, ಇವರೇ ದಿಲೀಪ್ ಕಾಡ್ವಾದ್. ಬೀದರ್ ತಾಲೂಕಿನ ಕಾಡ್ವಾದ್ ಎಂಬ ಪುಟ್ಟ ಗ್ರಾಮದಲ್ಲಿ ಮೇ 25, 1983ರಂದು ನಾಗಪ್ಪ ಮತ್ತು ನಿಂಗಮ್ಮ ದಂಪತಿಗಳ ಮಗನಾಗಿ ಜನಿಸಿದರು. ಹುಟ್ಟು ಕುರುಡರಾದರೂ ಸಂಗೀತ ಸಾಧನೆ ಮಾಡುತ್ತಾ, ಸಮಾಜ ಸೇವೆ ನೀಡುತ್ತಾ ಸಮಾಜಕ್ಕೆ ಬೆಳಕಾದರು. ಕಳೆದ 23 ವರ್ಷಗಳಿಂದ ಸಂಗೀತ ಸೇವೆ ನೀಡುತ್ತಾ ಹಾಗೂ ಕಳೆದ 20 ವರ್ಷಗಳಿಂದ ಸಮಾಜ ಸೇವೆ ನೀಡುತ್ತಿರುವ ಇವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಇವರು ಮಾಡಿರುವ ಸಂಗೀತ ಮತ್ತು ಸಮಾಜ ಸೇವೆಯ ಪಕ್ಷಿ ನೋಟ ಇಂತಿದೆ. ಇವರು ನೀಡಿದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು: 2022ರಲ್ಲಿ ಜರುಗಿದ ಮೈಸೂರು ದಸರಾ ಉತ್ಸವದಲ್ಲಿ ಮೈಸೂರು ನಗರದ ಚಿಕ್ಕ ಗಡಿಯಾರ ವೇದಿಕೆ ಮೇಲೆ ಶ್ರೀ ದಿಲೀಪ್ ಕಾಡ್ವಾದ್ ಮತ್ತು ಸಂಗಡಿಗರು ವಚನ ಗಾಯನ ಪ್ರದರ್ಶನ ಮಾಡಿದರು. 2006, 8, 10, 11 ಮತ್ತು 2023ನೆಯ ಸಾಲಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಡೆದ ಬೀದರ್ ಉತ್ಸವದಲ್ಲಿ ಸಂಗೀತ ಕಾರ್ಯಕ್ರಮದಿಂದ, ಅಂದರೆ ಹಾಡುಗಾರಿಕೆ ಮತ್ತು ವಾದನದಿಂದ ಸೇರಿದ ಲಕ್ಷಾಂತರ ಜನರ ಮನಸ್ಸನ್ನು ರಂಜಿಸಿದ್ದಾರೆ. 2013, 15, 18 ಮತ್ತು 2023ರಲ್ಲಿ ಜರುಗಿದ ಬಸವ ಉತ್ಸವದಲ್ಲಿ ವಚನ ಗಾಯನ, ನಾಡಗೀತೆ, ಬಸವಣ್ಣನವರ ಗೀತೆಗಳನ್ನು ಹಾಡಿ ಜನಮನ ಸೆಳೆದರು. ಅದರಲ್ಲೂ 2018ರಲ್ಲಿ ನಡೆದ ಬಸವ ಉತ್ಸವದಲ್ಲಿ ವಚನ ಗಾಯನ, ವಚನ ನರ್ತನ, ವಚನ ಪಠಣ, ಅಂದರೆ ಕಾವ್ಯ, ಕುಂಚ, ಗಾಯನ, ನರ್ತನ ಎಂಬ ಕಾರ್ಯಕ್ರಮದನ್ವಯ ಬೀದರ್ ಜಿಲ್ಲೆಯ ಗಾಯಕ ಗಾಯಕಿಯರಿಗೆ ಸಂಗೀತ ನಿರ್ದೇಶನ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾದರು. 2010ರಲ್ಲಿ ನಡೆದ ಹಂಪಿ ಉತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಕೀಬೋರ್ಡ್ ವಾದನದ ಮೂಲಕ ಜನಮನ ಸೆಳೆದರು. ಬೀದರ್ ಜಿಲ್ಲೆಯಲ್ಲಿ ನಡೆದ 72ನೇ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಕೀಬೋರ್ಡ್ ವಾದನ ಕಾರ್ಯಕ್ರಮ ನೀಡಿರುತ್ತಾರೆ. 2019 ಮತ್ತು 2021ರಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ, ಜಾನಪದ ಗೀತೆ, ವಚನ ಗಾಯನ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮ ನೀಡಿರುತ್ತಾರೆ. ಕೇಂದ್ರ ಸರ್ಕಾರದ ಸಂಗೀತ ಮತ್ತು ನಾಟಕ ವಿಭಾಗದ ವತಿಯಿಂದ ಸಂಗೀತದ ಮೂಲಕ ಜನಜಾಗೃತಿಗೊಳಿಸಿ 100 ಕಾರ್ಯಕ್ರಮಗಳು ನೀಡಿರುತ್ತಾರೆ. ದಿನಾಂಕ 19/3/2015ರಂದು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಬೀದರ್, ಡೆಕ್ಕನ್ ಪರಂಪರೆ ಬೀದರ್ ಗತವೈಭವ ಕಾರ್ಯಕ್ರಮದ ಅಂಗವಾಗಿ ದಿಲೀಪ್ ಕಾಡ್ವಾದ್ ಹಾಗೂ ತಂಡದವರು ಮಾಜಿ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ ರವರ ಮುಂದೆ ನಾಡಗೀತೆ, ದೇಶಭಕ್ತಿ ಗೀತೆ ಹಾಗೂ ರಾಷ್ಟ್ರಗೀತೆ ಹಾಡಿ ಸೈಯೆನಿಸಿಕೊಂಡರು. 2014ರಿಂದ 2022ರವರೆಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ, ಶಿವಾಜಿ ಮಹಾರಾಜರ, ಸರ್ವಜ್ಞನವರ, ಟಿಪ್ಪು ಸುಲ್ತಾನರ, ಮಡಿವಾಳ ಮಾಚಿದೇವರು ಸೇರಿದಂತೆ ಅನೇಕ ಜಯಂತಿಗಳಲ್ಲಿ ತಮ್ಮ ಸಂಗೀತ ಕಾರ್ಯಕ್ರಮ ನೀಡಿರುತ್ತಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಚರಿಸಲಾದ ಸ್ವಾತಂತ್ರ್ಯ ದಿನಾಚರಣೆ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ, ಕರ್ನಾಟಕ ರಾಜ್ಯೋತ್ಸವ, ಗಣರಾಜ್ಯೋತ್ಸವದ ನಿಮಿತ್ತ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಾಡಗೀತೆ, ರೈತಗೀತೆ ಹಾಗೂ ಇತ್ಯಾದಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏರ್ಪಡಿಸಲಾದ ಸುಗ್ಗಿ ಹುಗ್ಗಿ, ಸಾಂಸ್ಕೃತಿಕ ಸೌರಭ, ಜಾನಪದ ಅಕಾಡೆಮಿ ಬೆಂಗಳೂರು ಇವರು ಏರ್ಪಡಿಸಿರುವ ಜಾನಪದ ಸಂಭ್ರಮ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ತಮ್ಮ ಸಂಗೀತ ಕಚೇರಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ವಾರ್ತಾ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, ಅನೇಕ ಸಂಘ ಸಂಸ್ಥೆಗಳಲ್ಲಿ, ಮಠ ಮಂದಿರಗಳಲ್ಲಿ, ಜಾತ್ರೆಗಳಲ್ಲಿ, ಅನೇಕ ವೈಯಕ್ತಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಬೀದರ್ ಜಿಲ್ಲೆಯಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ತಮ್ಮ ಸಂಗೀತ ಸೇವೆ ಸಲ್ಲಿಸಿದ್ದಾರೆ.
ದಿಲೀಪ್ ಕಾಡ್ವಾದ್ರವರ ಸಮಾಜಮುಖಿ ಸೇವೆಗಳು. ಇವರು ಅಂಧರಿಗೆ ಮತ್ತು ನೂರಾರು ಸಾಮಾನ್ಯ ಬಡ ಜನರಿಗೆ ಉಚಿತವಾಗಿ ಸಂಗೀತವನ್ನು ಕಲಿಸಿ ಅವರ ಸಂಗೀತ ಕಲೆಯ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತೆ ಮಾಡಿದ್ದಾರೆ. ಇವರು ಅಂಧ ವಿದ್ಯಾರ್ಥಿಗಳಿಗಾಗಿ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ತಮ್ಮ ಕಲೆಯಿಂದ ಬಂದ ಹಣದಲ್ಲಿ, ಅಂದರೆ ಸ್ವಂತ ಖರ್ಚಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ತೆರೆದು ಅವರಿಗೆ ಉಚಿತವಾಗಿ ಶಿಕ್ಷಣ, ಸಂಗೀತ, ಕಂಪ್ಯೂಟರ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ನಂತಹ ತರಬೇತಿಗಳು ನೀಡಿ ಅಂಧರ ಬಾಳಿಗೆ ಬೆಳಕಾಗಿದ್ದಾರೆ. 2020 ಕೋವಿಡ್ ಸಂದರ್ಭದಲ್ಲಿ ಅಂಧರ ಕುಟುಂಬಗಳು ದುಸ್ಥಿತಿಗೆ ತಲುಪಿದ್ದಾರೆ. ಆ ಕುಟುಂಬಗಳು ತುಂಬಾ ಸಮಸ್ಯೆಯಲ್ಲಿವೆ ಎಂದು ಮನಗಂಡು ದಿಲೀಪ್ ಕಾಡ್ವಾದ್ರವರು ಕೆಲವು ಸಂಸ್ಥೆಗಳಿಂದ ದೇಣಿಗೆ ಪಡೆದು ಬೀದರ್ ಜಿಲ್ಲೆಯಲ್ಲಿ ಸುಮಾರು 200 ಕುಟುಂಬಗಳಿಗೆ 2 ತಿಂಗಳಿಗಾಗುವಷ್ಟು ರೇಷನ್ ಕಿಟ್ ಮನೆ ಮನೆಗೆ ವಿತರಿಸಿದ್ದಾರೆ. ಹೆಚ್ಚಾನೆಚ್ಚು ದೃಷ್ಟಿ ವಿಶೇಷ ಚೇತನರು ಕಲೆಯನ್ನು ಪ್ರದರ್ಶಿಸಿ ಗಾಯನ, ವಾದನದ ಮೂಲಕ ಬಂದ ಗೌರವ ಸಂಭಾವನೆಯಿಂದಲೇ ಅವರ ಜೀವನ ನಡೆಯಲು ಸಾಧ್ಯ. ಆದರೆ 2020ರಿಂದ 2022ರವರೆಗೆ ಹೆಚ್ಚಿನ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಂಧರ ಜೀವನ ತುಂಬಾ ಕಷ್ಟವಾಗಿದೆ ಎಂದು ತಿಳಿದು 50 ದೃಷ್ಟಿ ವಿಶೇಷ ಚೇತನ ಕಲಾವಿದರ ಕುಟುಂಬಕ್ಕೆ 2022ರ ಆಗಸ್ಟ್ ತಿಂಗಳಿನಿಂದ ಪ್ರತಿ ತಿಂಗಳಿನಂತೆ 6 ತಿಂಗಳ ಕಾಲ ರೇಷನ್ ಕಿಟ್ ವಿತರಣೆ ಮಾಡಿದ್ದಾರೆ. ಅವಕಾಶದಿಂದ ವಂಚಿತರಾದ ವಿಶೇಷ ಚೇತನ ಕಲಾವಿದರಿಗೆ ಅವಕಾಶ ನೀಡಿ ವೇದಿಕೆ ಕಲ್ಪಿಸಿಕೊಟ್ಟು ಅವರ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡುವ ಉದ್ದೇಶದಿಂದ ದಿಲೀಪ್ ಕಾಡ್ವಾದ್ ಇವರು ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ ಎಂಬ ತಮ್ಮ ಸಂಸ್ಥೆಯ ಮೂಲಕ ವಿಶೇಷ ಚೇತನ ಕಲಾವಿದರಿಗಾಗಿ ಕಲಾ ಪ್ರತಿಭೋತ್ಸವ, ಗಾನಲಹರಿ, ಸಂಗೀತ ಸಂಜೆ ಎಂಬ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ಸಾಮಾನ್ಯರಿಗಾಗಿ, ಅಂದರೆ ಕಣ್ಣು, ಕೈ, ಕಾಲುಗಳು ಇರುವ ಕಲಾವಿದರಿಗಾಗಿ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಸಂಗೀತ ಸಂಜೆ, ಗಾಯನ ಸ್ಪರ್ಧೆಗಳು, ಸಾಹಿತ್ಯಗೋಷ್ಠಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಅಂಧರಾಗಿದ್ದರೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕ ಅಳವಡಿಸಿ ಉತ್ತಮ ಸೌಂಡ್ ಆಪರೇಟ್ ಮಾಡುತ್ತಾರೆ. ಅಲ್ಲದೆ ಬೀದರ್ ನಗರದ ಕುಂಬರ್ವಾಡದಲ್ಲಿ ಸಪ್ತಸ್ವರ ಎಂಬ ಒಂದು ಧ್ವನಿ ಮುದ್ರಿಸುವ ರೆಕಾರ್ಡಿಂಗ್ ಸ್ಟುಡಿಯೋ ನಡೆಸುತ್ತಾರೆ. ಕಣ್ಣು ಕಾಣದೇ ಇದ್ದರೂ ಕಂಪ್ಯೂಟರ್ನಲ್ಲಿ ಸಂಗೀತ ತಯಾರಿಸುವುದು, ಧ್ವನಿ ಮುದ್ರಿಸುವುದು, ಅಂದರೆ ಕಂಪ್ಯೂಟರ್ನಲ್ಲಿ ರೆಕಾರ್ಡಿಂಗ್, ಎಡಿಟಿಂಗ್, ಮಿಕ್ಸಿಂಗ್ ಮತ್ತು ಮಾಸ್ಟರಿಂಗ್ ನಂತಹ ಇತ್ಯಾದಿ ಕೆಲಸ ಅತಿ ವೇಗವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡುತ್ತಾರೆ. ದಿಲೀಪ್ ಕಾಡ್ವಾದ್ ಇವರು 2000ಕ್ಕೂ ಹೆಚ್ಚು ಹಾಡುಗಳಿಗೆ ಸಂಗೀತ ನಿರ್ದೇಶಿಸಿ ಧ್ವನಿ ಮುದ್ರಿಸಿದ್ದಾರೆ. ಇಂತಹ ಬಹುಮುಖಿ ಪ್ರತಿಭೆಯುಳ್ಳ ವ್ಯಕ್ತಿಯಾದ ಶ್ರೀ ದಿಲೀಪ್ ಕಾಡ್ವಾದ್ ಅವರಿಗೆ ನಾವೆಲ್ಲರೂ ಸೇರಿ ಸಮಾಜದ ನಿರ್ಮಾಣಕ್ಕಾಗಿ ಸಾಮಾಜಿಕ ನ್ಯಾಯದಡಿ ಮತದಾನ ಮಾಡುವುದರ ಮೂಲಕ ಇವರನ್ನು ಲೋಕಸಭೆಗೆ ಆಯ್ಕೆ ಮಾಡಿ ಇತಿಹಾಸ ರಚನೆ ಮಾಡೋಣ.